ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನ ನೀಡಿದ್ದಾರೆ. ಈ ಹಂತದವರೆಗೂ ಪ್ರಕರಣ ಬಂದು ನಿಂತಿರೋದು, ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಮೊಹಾಂತಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದಿರೋದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮೊಹಾಂತಿ ಭೇಟಿಯನ್ನ ನೀಡಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿಯೇ ಈ ಮಾಸ್ಕ್ ಮ್ಯಾನ್ ಬೇರೆ ಇದ್ದಾನೆ. ಸೊ ಅಲ್ಲಿಗೆ ಪ್ರಣವ್ ಮೊಹಾಂತಿ ಅವರು ಬಂದಿರೋದು. ಅಲ್ಲಿಗೆ ಈತನನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಈಗಾಗಲೇ ನಿರಂತರವಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಿದೆ. ಈಗ ಮೊಹಾಂತಿ ಅವರು ಬಂದಿದ್ದಾರೆ, ಅದೇ ಠಾಣೆಯಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಇದ್ದಾನೆ ಅಂತಂದ್ರೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಈತನನ್ನ ಒಳಪಡಿಸುವಂತಹ ಸಾಧ್ಯತೆಗಳು. ಅಫ್ಕೋರ್ಸ್ ಒಳಪಡಿಸ್ತಾರೆ. ಪ್ರಣವ್ ಮೊಹಾಂತಿ ಅವರು ಹಲವು ಪ್ರಶ್ನೆಗಳನ್ನ ಈ ಮುಸುಕುದಾರಿ ಕೇಳ್ತಾರೆ. ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜನರಲ್ಲಿ ಇರುವಂತಹ ಆಕ್ರೋಶ ಅದೇ, ನೀವು ಆ ಅನುಮಾನಾಸ್ಪದ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ, ಆತನನ್ನ ಒಳಪಡಿಸ್ತಿಲ್ಲ ವಿಚಾರಣೆಗೆ. ಬುರುಡೆ ಎಲ್ಲಿಂದ ತಗೊಂಬಂದಿ ಅಂತ ಕೇಳಲಿಲ್ಲ. ಅದು ಹೇಗೆ ಈತನಿಗೆ ಬುರುಡೆ ಸಿಕ್ತು ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಎಸ್ಐಟಿ ರಚನೆ ಮಾಡಿದ್ರು, ಆತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ ಅಲ್ಲೆಲ್ಲಿ ಅಗೆಯೋಕ್ ಬಂದ್ಬಿಟ್ರಿ. ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಈಗ ಎಸ್ಐಟಿ ಆತನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದೆ. ಜೊತೆಗೆ ಆತ ಈಗಾಗಲೇ ಹಲವು ವಿಚಾರಗಳನ್ನು ಕೂಡ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. 3 ಜನರ ಮಾತು ಕೇಳ್ಕೊಂಡು ನಾನು ಬಂದ್ಬಿಟ್ಟೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದಾನಂತೆ. ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಮಾಸ್ಕ್ ಮ್ಯಾನ್ ನ ವಿಚಾರಗಳು ಒಂದೊಂದೇ ಎಕ್ಸ್ಪೋಸ್ ಆಗ್ತಾ ಇರುವಾಗ ಈಗ ಪ್ರಣವ್ ಮೊಹಾಂತಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದಿರೋದು, ಅಲ್ಲಿಯೇ ಈ ಮಾಸ್ಕ್ ಮ್ಯಾನ್ ಕೂಡ ಇದ್ದಾನೆ. ಏನೇನು ನಡೀತಾ ಇದೆ ಸ್ಟೇಷನ್ ನ ಒಳಗಡೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕ ದೂರುದಾರನ ಈಗಾಗಲೇ ವಿಚಾರಣೆ ಸಾಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರು. ಇವತ್ತು ಕೂಡ ಅವರೇ ಖುದ್ದಾಗಿ ಬಂದು ವಿಚಾರಣೆಯಲ್ಲಿ ತೊಡಗಿರುವಂತದ್ದು. ಅವರೇ ಮಾಸ್ಕ್ ಮ್ಯಾನ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಉತ್ಖನನಕ್ಕೆ ಯಾವಾಗ ಬ್ರೇಕ್ ಬಿತ್ತು, ಒಟ್ಟು 17 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿರುವಂತದ್ದು. ಆ ಬಳಿಕ ಉತ್ಖನನಕ್ಕೆ ಬ್ರೇಕ್ ಬಿದ್ದು ಈ ಒಂದು ವಿಚಾರಣೆಯಲ್ಲಿ ತೊಡಗಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನನ್ನು ಕೂಡ ಸತತವಾಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆರಂಭದ 3 ದಿನ ಎಸ್ಐಟಿ ಅಧಿಕಾರಿಗಳೇ ವಿಚಾರಣೆ ಮಾಡಿದ್ರು. ಆ ಬಳಿಕ ನಿನ್ನೆಯಿಂದ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರೇ ಖುದ್ದಾಗಿ ಬಂದು ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯಲ್ಲಿ ತೊಡಗಿರುವಂತದ್ದು. ಪ್ರಮುಖವಾಗಿ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆ ಆದ್ರೆ, ಜೊತೆಗೆ ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳಿಗೆ ಸಂಬಂಧಿಸಿದಂತ ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಿನ ವೇಳೆ ಅಂದ್ರೆ ಸುಮಾರು 11 ಗಂಟೆ ಸುಮಾರಿಗೆ ಆತ ಎಸ್ಐಟಿ ಕಚೇರಿಗೆ ಬಂದಿದ್ದ. ಆ ಸಂದರ್ಭದಿಂದ ಜಿತೇಂದ್ರ ದಯಾಮ್ ಅವರು ಆತನನ್ನು ವಿಚಾರಣೆ ನಡೆಸಿದ್ರು. ಆ ಬಳಿಕ ಮಧ್ಯಾಹ್ನದ ನಂತರ ಆತನನ್ನ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ವಿಚಾರಣೆ ಮಾಡ್ತಾ ಇರುವಂತದ್ದು. ಬಹಳಷ್ಟು ಪ್ರಮುಖ ವಿಷಯಗಳನ್ನ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆತನ ಜೊತೆಗೆ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ವಿಧಿವಿಜ್ಞಾನ ತಜ್ಞರನ್ನು ಕೂಡ ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ಅವರನ್ನು ಕೂಡ ಈ ಒಂದು ಕೇಸಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ವಿಧಿವಿಜ್ಞಾನ ತಜ್ಞರಾದಂತಹ ಮತ್ತೆ ಸಂಪರ್ಕ ಮಾಡ್ತೀವಿ. ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನ ನೀಡಿದ್ದಾರೆ. ಈ ಹಂತದವರೆಗೂ ಪ್ರಕರಣ ಬಂದು ನಿಂತಿರೋದು, ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಮೊಹಾಂತಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದಿರೋದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮೊಹಾಂತಿ ಭೇಟಿಯನ್ನ ನೀಡಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿಯೇ ಈ ಮಾಸ್ಕ್ ಮ್ಯಾನ್ ಬೇರೆ ಇದ್ದಾನೆ. ಸೊ ಅಲ್ಲಿಗೆ ಪ್ರಣವ್ ಮೊಹಾಂತಿ ಅವರು ಬಂದಿರೋದು. ಅಲ್ಲಿಗೆ ಈತನನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಈಗಾಗಲೇ ನಿರಂತರವಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಿದೆ. ಈಗ ಮೊಹಾಂತಿ ಅವರು ಬಂದಿದ್ದಾರೆ, ಅದೇ ಠಾಣೆಯಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಇದ್ದಾನೆ ಅಂತಂದ್ರೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಈತನನ್ನ ಒಳಪಡಿಸುವಂತಹ ಸಾಧ್ಯತೆಗಳು. ಅಫ್ಕೋರ್ಸ್ ಒಳಪಡಿಸುತ್ತಾರೆ.
ಪ್ರಣವ್ ಮೊಹಾಂತಿ ಅವರು ಹಲವು ಪ್ರಶ್ನೆಗಳನ್ನ ಈ ಮುಸುಕುಧಾರಿ ಕೇಳ್ತಾರೆ. ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜನರಲ್ಲಿ ಇರುವಂತ ಆಕ್ರೋಶ ಅದೇ, ನೀವು ಆ ಅನುಮಾನಾಸ್ಪದ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ, ಆತನನ್ನ ಒಳಪಡಿಸ್ತಿಲ್ಲ ವಿಚಾರಣೆಗೆ. ಬುರುಡೆ ಎಲ್ಲಿಂದ ತಗೊಂಬಂದಿ ಅಂತ ಕೇಳಲಿಲ್ಲ. ಅದು ಹೇಗೆ ಈತನಿಗೆ ಬುರುಡೆ ಸಿಕ್ತು ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. SIT ರಚನೆ ಮಾಡಿದ್ರು, ಆತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ ಅಲ್ಲೆಲ್ಲಿ ಅಗೆಯೋಕ್ ಬಂದ್ಬಿಟ್ರಿ. ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಈಗ SIT ಆತನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದೆ. ಜೊತೆಗೆ ಆತ ಈಗಾಗಲೇ ಹಲವು ವಿಚಾರಗಳನ್ನು ಕೂಡ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. 3 ಜನರ ಮಾತು ಕೇಳ್ಕೊಂಡು ನಾನು ಬಂದ್ಬಿಟ್ಟೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದಾನಂತೆ. ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಮಾಸ್ಕ್ ಮ್ಯಾನ್ ನ ವಿಚಾರಗಳು ಒಂದೊಂದೇ ಎಕ್ಸ್ಪೋಸ್ ಆಗ್ತಾ ಇರುವಾಗ ಈಗ ಪ್ರಣವ್ ಮೊಹಾಂತಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದಿರೋದು, ಅಲ್ಲಿಯೇ ಈ ಮಾಸ್ಕ್ ಮ್ಯಾನ್ ಕೂಡ ಇದ್ದಾನೆ. ಏನೇನ್ ನಡೀತಾ ಇದೆ ಸ್ಟೇಷನ್ ನ ಒಳಗಡೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಬೆಳ್ತಂಗಡಿ SIT ಕಚೇರಿಯಲ್ಲಿ ಅನಾಮಿಕ ದೂರುದಾರನ ಈಗಾಗಲೇ ವಿಚಾರಣೆ ಸಾಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರು. ಇವತ್ತು ಕೂಡ ಅವರೇ ಖುದ್ದಾಗಿ ಬಂದು ವಿಚಾರಣೆಯಲ್ಲಿ ತೊಡಗಿರುವಂತದ್ದು. ಅವರೇ ಮಾಸ್ಕ್ ಮ್ಯಾನ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಉತ್ಖನನಕ್ಕೆ ಯಾವಾಗ ಬ್ರೇಕ್ ಬಿತ್ತು, ಒಟ್ಟು 17 ಪಾಯಿಂಟ್ಗಳವರೆಗೂ ಕೂಡ ಉತ್ಖನನ ಆಗಿರುವಂತದ್ದು. ಆ ಬಳಿಕ ಉತ್ಖನನಕ್ಕೆ ಬ್ರೇಕ್ ಬಿದ್ದು ಈ ಒಂದು ವಿಚಾರಣೆಯಲ್ಲಿ ತೊಡಗಿರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತನನ್ನು ಕೂಡ ಸತತವಾಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆರಂಭದ 3 ದಿನ SIT ಅಧಿಕಾರಿಗಳೇ ವಿಚಾರಣೆ ಮಾಡಿದ್ರು. ಆ ಬಳಿಕ ನಿನ್ನೆಯಿಂದ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರೇ ಖುದ್ದಾಗಿ ಬಂದು ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಯಲ್ಲಿ ತೊಡಗಿರುವಂತದ್ದು. ಪ್ರಮುಖವಾಗಿ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತಹ ವಿಚಾರಣೆ ಆದ್ರೆ, ಜೊತೆಗೆ ಆತನ ಕಾಂಟ್ಯಾಕ್ಟ್ ಲಿಸ್ಟ್ಗಳಿಗೆ ಸಂಬಂಧಿಸಿದಂತ ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಿನ ವೇಳೆ ಅಂದ್ರೆ ಸುಮಾರು 11 ಗಂಟೆ ಸುಮಾರಿಗೆ ಆತ SIT ಕಚೇರಿಗೆ ಬಂದಿದ್ದ. ಆ ಸಂದರ್ಭದಿಂದ ಜಿತೇಂದ್ರ ದಯಾಮ್ ಅವರು ಏನು ಆತನನ್ನು ವಿಚಾರಣೆ ನಡೆಸಿದ್ರು. ಆ ಬಳಿಕ ಮಧ್ಯಾಹ್ನದ ನಂತರ ಆತನನ್ನ ಏನು SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ವಿಚಾರಣೆ ಮಾಡ್ತಾ ಇರುವಂತದ್ದು. ಬಹಳಷ್ಟು ಪ್ರಮುಖ ವಿಷಯಗಳನ್ನ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆತನ ಜೊತೆಗೆ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಏನು ವಿಧಿವಿಜ್ಞಾನ ತಜ್ಞರನ್ನು ಕೂಡ ಕರೆಸಿಕೊಂಡು ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ಅವರನ್ನು ಕೂಡ ಈ ಒಂದು ಕೇಸಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ವಿಧಿವಿಜ್ಞಾನ ತಜ್ಞರಾದಂತಹ ಮತ್ತೆ ಸಂಪರ್ಕ ಮಾಡ್ತೀವಿ. ಇನ್ನು